ಥರ್ಡ್ ಆರ್ ಕ್ವಶನ್ ಇಲ್ಲಿ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಿ, ಪ್ರೂವ್ ದಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ನಾನೇನ್ ಮಾಡ್ತೀನಿ, ಟೇಕ್ ಎಲ್ ಎಚ್ ಎಸ್ ತಗೊಂತೀನಿ. ಎಲ್ ಎಚ್ ಎಸ್ ಏನಿದೆ, ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಓಕೆ, ಸೊ ಇವರಿಬ್ಬರಿಗೆ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಗುತ್ತೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ. ಫಸ್ಟ್ ನಂಬರ್ ಏನಿದೆ, ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಓಕೆ, ಇದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡೋ. ಎಲ್ಸಿಎಂ ಏನು, ಎಲ್ಸಿಎಂ ಬಂದ್ಬಿಟ್ಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಸೊ ಏನಾಯ್ತು, ಈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು, ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾ. ಓಕೆ, ಇಂಟು ಏನು ಉಳಿತು, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಉಳಿತು. ಓಕೆ, ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇವರಿಬ್ಬರ ಮಲ್ಟಿಪ್ಲೈ ಮಾಡಬೇಕು. ಸೊ ನಾನೇನ್ ಮಾಡ್ತೀನಿ, ಇಲ್ಲೇ ಸಿಂಪ್ಲಿಫೈ ಮಾಡ್ಬಿಡ್ತೀನಿ. ಓಕೆ, ಸೊ ಏನ್ ಮಾಡ್ತೀನಿ, ಕಾಸ್ ಕ್ಯೂಬ್ ಇಂಟು ಕಾಸ್ ಥೀಟಾ ಏನಾಗುತ್ತೆ, ಕಾಸ್ ಪವರ್ 4 ಥೀಟಾ ಆಗುತ್ತೆ. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, ಕಾಸ್ ಕ್ಯೂಬ್ ಥೀಟಾ ಸೈನ್ ಥೀಟಾ ಆಗುತ್ತೆ. ಓಕೆ, ಆಮೇಲೆ ಈ ಸೈನ್ ಕ್ಯೂಬ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ, ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಕಾಸ್ ಥೀಟಾ ಆಗುತ್ತೆ. ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಕ್ಯೂಬ್ ಇಂಟು ಸೈನ್ ಥೀಟಾ ಏನಾಗುತ್ತೆ, ಸೈನ್ ಪವರ್ 4 ಥೀಟಾ ಆಗುತ್ತೆ. ಓಕೆ, ಈಗ ನಾನು ಇದನ್ನ ಇಲ್ಲಿ ಬರೀತೀನಿ. ಸೊ ಏನ್ ಬಂತು ನೋಡ್ರಿ ನನಗೆ, ಕಾಸ್ ಪವರ್ 4 ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ. ಓಕೆ, ಕಾಸ್ ಕ್ಯೂಬ್ ಥೀಟಾ ಸೈನ್ ಥೀಟಾ. ಓಕೆ, ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಪವರ್ 4 ಥೀಟಾ. ಓಕೆ, ಇದು ಬಂತು. ಯಾವ್ದಕ್ಕೆ, ಈ ನಂಬರ್ಗೆ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬಂತು. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಮತ್ತೆ ಈ ಸೆಕೆಂಡ್ ನಂಬರ್ ತಗೋಬೇಕು, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ನಂಬರ್ ಏನು, ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಇದನ್ನ ಯಾರ ಜೊತೆ ಮಲ್ಟಿಪ್ಲೈ ಮಾಡೋಕೆ, ಎಲ್ಸಿಎಂ ಏನು, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಓಕೆ, ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಸೊ ಈ ಕ್ಯಾನ್ಸಲ್ ಮಾಡಿ ಏನಾಗುತ್ತೆ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು, ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಆಗುತ್ತೆ. ಈಗ ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ, ಇವರಿಬ್ಬರು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಕಾಸ್ ಕ್ಯೂಬ್ ಇಂದ ಕಾಸ್ ಕ್ಯೂಬ್ ಇಂಟು ಕಾಸ್ ಥೀಟಾ, ಕಾಸ್ ಪವರ್ 4 ಥೀಟಾ. ಆಮೇಲೆ ಪ್ಲಸ್ ಕಾಸ್ ಕ್ಯೂಬ್ ಸೈನ್ ಥೀಟಾ ಆಯ್ತು. ಆಮೇಲೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಸೈನ್ ಕ್ಯೂಬ್ ಕಾಸ್ ಥೀಟಾ. ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ ಸೈನ್ ಪವರ್ 4 ಥೀಟಾ ಆಯ್ತು. ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ನಾನು ಅದನ್ನ ಏನ್ ಮಾಡ್ತೀನಿ, ಇಲ್ಲಿ ಕೆಳಗಡೆ ಬರಿತೀನಿ. ಓಕೆ, ಸೊ ನಾನು ಇಲ್ಲೇ ಪಕ್ಕಕ್ಕೆ ಬರಿಬಹುದು, ಬಟ್ ಬಹಳ ಲಾಂಗ್ ಆಗುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಕೆಳಗಡೆ ಬರಿತೀನಿ. ಓಕೆ, ಕೆಳಗಡೆ ಏನು, ಪ್ಲಸ್ ಕಾಸ್ ಪವರ್ 4 ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾ ಸೈನ್ ಥೀಟಾ. ಆಮೇಲೆ ಮೈನಸ್ ಸೈನ್ ಕ್ಯೂಬ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಪವರ್ 4 ಥೀಟಾ. ಇಷ್ಟು ಬಂತು. ಓಕೆ, ಇದು ನೀಟಾಗಿ ಬರ್ತೀನಿ, ಸೈನ್ ಪವರ್ 4 ಥೀಟಾ. ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ.
ಈಗ ನೋಡ್ರಿ ಏನೇನ್ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. ಮೈನಸ್ ಕಾಸ್ ಕ್ಯೂಬ್ ಟೀಟಾ ಸೈನ್ ಟೀಟಾ ಪ್ಲಸ್ ಕಾಸ್ ಕ್ಯೂಬ್ ಟೀಟಾ ಸೈನ್ ಟೀಟಾ ಕ್ಯಾನ್ಸಲ್. ಆಮೇಲೆ ಸೈನ್ ಕ್ಯೂಬ್ ಪ್ಲಸ್ ಸೈನ್ ಕ್ಯೂಬ್ ಕಾಸ್ ಟೀಟಾ ಮೈನಸ್ ಸೈನ್ ಕ್ಯೂಬ್ ಟೀಟಾ ಕಾಸ್ ಟೀಟಾ ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದೇನು ಕಾಸ್ ಪವರ್ 4 ಟೀಟಾ ಕಾಸ್ ಪವರ್ 4 ಟೀಟಾ. ಎರಡು ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಸೊ ಏನಾಯ್ತು 2 ಕಾಸ್ ಪವರ್ 4 ಟೀಟಾ ಆಯ್ತು. ಆಮೇಲೆ ಉಳಿದಿದ್ ನೋಡ್ರಿ ಮೈನಸ್ ಸೈನ್ ಪವರ್ 4 ಟೀಟಾ ಮೈನಸ್ ಸೈನ್ ಪವರ್ 4 ಟೀಟಾ. ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಏನಿಲ್ಲ ಅಂದ್ರೆ 1. ಎರಡು ಮೈನಸ್ ಸೈನ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 1 + 1 2 ಸೈನ್ ಪವರ್ 4 ಟೀಟಾ ಆಯ್ತು ಹೋಲ್ ಡಿವೈಡೆಡ್ ಬೈ. ಈಗ ನೋಡ್ರಿ ಇದು ಯಾವ ಟೈಪ್ ಇದೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇದೆ. ಸೊ ಇದನ್ನ ಏನಂತ ಬರೀಬಹುದು, a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರೀಬಹುದು. ಓಕೆ, ಇದನ್ನ ಬರ್ದೆ. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಈಗ ಇವರಿಬ್ರಲ್ಲಿ 2 ಕಾಮನ್ ಇದೆ, 2 ಕಾಮನ್ ತೆಗಿತೀನಿ. ಸೊ ಏನಾಯ್ತು ಕಾಸ್ ಪವರ್ 4 ಟೀಟಾ ಮೈನಸ್ 2 ಕಾಮನ್ ತೆಗೆದ್ವಿ, ಏನು ಉಳಿಯುತ್ತೆ ಸೈನ್ ಪವರ್ 4 ಟೀಟಾ ಉಳಿಯುತ್ತೆ ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಈಗ 2 ಈ ಕಾಸ್ ಪವರ್ 4 ಟೀಟಾನ ಏನಂತ ಬರಿಬಹುದು, ಕಾಸ್ ಸ್ಕ್ವೇರ್ ಟೀಟಾ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಮೈನಸ್ ಈ ಸೈನ್ ಪವರ್ 4 ಟೀಟಾ ಕೂಡ ಏನ್ ಬರಿಬಹುದು, ಸೈನ್ ಸ್ಕ್ವೇರ್ ಟೀಟಾ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಓಕೆ, ನಥಿಂಗ್ ಬಟ್ ನೋಡ್ರಿ ಸ್ಕ್ವೇರ್ ಸ್ಕ್ವೇರ್ ಮಾಡಿದ್ರೆ ಟು ದಿ ಪವರ್ ಆಫ್ 4 ಬರುತ್ತೆ, ಸ್ಕ್ವೇರ್ ಸ್ಕ್ವೇರ್ ಮಾಡಿದ್ರೆ ಟು ದಿ ಪವರ್ ಆಫ್ 4 ಬರುತ್ತೆ. ಈಗ ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಈಗ 2 ಇಂಟು ಇದು ಯಾವ ಟೈಪ್ ಇದೆ ನೋಡ್ರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟೈಪ್ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ರೆ ಏನ್ ಬರಿಬಹುದು, ಎ ಪ್ಲಸ್ ಬಿ. ಎ ಏನಿದೆ ಕಾಸ್ ಸ್ಕ್ವೇರ್ ಇದೆ, ಬಿ ಏನಿದೆ ಸೈನ್ ಸ್ಕ್ವೇರ್ ಇದೆ. ಎ ಪ್ಲಸ್ ಬಿ ಇಂಟು ಎ ಬಂದ್ಬಿಟ್ಟು ಕಾಸ್ ಸ್ಕ್ವೇರ್, ಓಕೆ, ಬಿ ಬಂದ್ಬಿಟ್ಟು ಸೈನ್ ಸ್ಕ್ವೇರ್. ಓಕೆ, ಸೊ ನಾನು ಏನ್ ಮಾಡಿದೆ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇತ್ತು, ಏನ್ ಬರ್ದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಅಲ್ಲಿ ಬರ್ದೆ. ಈಗ ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಈಗ ನೀವು ನೋಡಿದ್ರೆ ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ, ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ ನೋಡ್ರಿ 2. ಓಕೆ, ಈಗ ನಮ್ಗೆ ಆಲ್ರೆಡಿ ಏನ್ ಗೊತ್ತು, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎಷ್ಟು 1. ಸೊ 2 1s are 2 ವಿಚ್ ಇಸ್ ಈಕ್ವಲ್ ಟು RHS. ಇದನ್ನ ಪ್ರೂವ್ ಮಾಡ್ಬೇಕಾಗಿತ್ತು, ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಓಕೆ, ನಾವೇನ್ ಪ್ರೂವ್ ಮಾಡೋಕಾಯ್ತು 2 ಅಂತ, ಆ 2 ಇಲ್ಲಿ ಬಂದಿದೆ. ಓಕೆ, ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡುತ್ತೆ. ಓಕೆ, ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಅದರಲ್ಲಿ ಹಾಕುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಓಕೆ, ನಾನ್ ನಿಮಗೆ ಫೋನ್ ಮಾಡ್ಬಿಟ್ಟು ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್, ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಅದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.